ಯೂಟ್ಯೂಬ್ ನಲ್ಲಿ ಚೆನ್ನಾಗಿರೋ ಮೂವಿ ಸಿಗಬೇಕಂದ್ರೆ ಸ್ವಲ್ಪ ಕಷ್ಟನೇ. ಬಟ್ ಯು ಡೋಂಟ್ ವರಿ, ಯೂಟ್ಯೂಬ್ ನಲ್ಲಿ ಸಿಗೋ ಟಾಪ್ 7 ಕನ್ನಡ ಡಬ್ ಕ್ರೈಮ್ ಥ್ರಿಲ್ಲರ್ಸ್ ಮೂವೀಸ್ ಲಿಸ್ಟ್ ತಂದಿದ್ದೀನಿ. ನಂಬರ್ 7 ಮೇಲೆ ಈ ಮೂವಿ ಮಿಸ್ಟ್ರಿ ಮತ್ತೆ ಕ್ರೈಮ್ ಥ್ರಿಲ್ಲರ್ ಕ್ಯಾಟಗರಿಯಲ್ಲಿ ಬರುತ್ತೆ. ತನ್ನ ಪಾಸ್ಟ್ ಮೆಮೊರಿನ ಕಂಪ್ಲೀಟ್ಲಿ ಆಗಿ ಮರೆತಿರುವ ನಮ್ಮ ಹೀರೋ ತನ್ನ ಗರ್ಲ್ ಫ್ರೆಂಡ್ ಜೊತೆ ತನ್ನ ತಂದೆಗೆ ಭೇಟಿ ಮಾಡ್ಬೇಕಂತ ಕಾರಲ್ಲಿ ಹೋಗ್ತಾ ಇರ್ತಾನೆ. ಆದ್ರೆ ಮಿಡಲ್ ಆಫ್ ದ ರೋಡ್ ಅಲ್ಲಿ ಕಾರ್ ಬ್ರೇಕ್ ಡೌನ್ ಆಗುತ್ತೆ. ಅದಕ್ಕೆ ಅವರು ಒಂದು ಸ್ಟ್ರೇಂಜರ್ಸ್ ಮನೆಗೆ ಹೋಗ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ ಆ ಮನೆಯ ಫ್ಯಾಮಿಲಿ ಸ್ವಲ್ಪ ವಿಯರ್ಡ್ ಅನಿಸ್ತಾರೆ. ಆದ್ರೆ ನಮ್ಮ ಹೀರೋಗೆ ಆಮೇಲೆ ಗೊತ್ತಾಗುತ್ತೆ ಈ ಫ್ಯಾಮಿಲಿ ಸೈಕೋ ಫ್ಯಾಮಿಲಿ ಅಂತ. ಅವಾಗ ಅವ್ರಿಗೆ ಗೊತ್ತಾಗುತ್ತೆ ಆ ಸೈಕೋ ಫ್ಯಾಮಿಲಿ ಮಧ್ಯೆ ಅವರು ಆ ಮನೆಯಲ್ಲಿ ಟ್ರ್ಯಾಪ್ ಆಗಿದ್ದಾರೆ ಅಂತ. ಆ ಮನೆಯಿಂದ ಅವರು ಎಸ್ಕೇಪ್ ಆಗೋಕೆ ಟ್ರೈ ಮಾಡ್ತಾರೆ. ಅಷ್ಟಕ್ಕೂ ಆ ಸೈಕೋ ಫ್ಯಾಮಿಲಿ ಯಾರು, ನಮ್ಮ ಹೀರೋ ಮತ್ತೆ ಅವನ ಗರ್ಲ್ ಫ್ರೆಂಡ್ ಆ ಮನೆಯಿಂದ ಎಸ್ಕೇಪ್ ಆಗ್ತಾರ ಇಲ್ಲ ಅನ್ನೋದು ನೀವು ಮೂವಿಯಲ್ಲಿ ನೋಡ್ಬೇಕಾಗುತ್ತೆ. ಈ ಮಿಸ್ಟ್ರಿ ಕ್ರೈಮ್ ಥ್ರಿಲ್ಲರ್ ಮೂವಿ ಹೆಸರು ಗತಮ್. ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಟೈಮ್ ತಗೊಳುತ್ತೆ. ಆಮೇಲೆ ಒಂದೊಂದಾಗಿ ಟ್ವಿಸ್ಟ್ ಗಳು ಅನ್ಫೋಲ್ಡ್ ಆಗ್ತವೆ. ಅಂಡ್ ಟ್ರಸ್ಟ್ ಮೀ, ಎಂಡ್ ಅಲ್ಲಿ ಬರೋ ಮಿಸ್ಟ್ರಿನ ಪ್ರೆಡಿಕ್ಟ್ ಮಾಡಕ್ಕೆ ಕಷ್ಟ ಆಗುತ್ತೆ. ಆ ಸೈಕಾಲಜಿಕಲ್ ಹಾರರ್ ಮತ್ತೆ ಕ್ರೈಮ್ ಟ್ವಿಸ್ಟ್ ಏನ್ ಅನ್ಫೋಲ್ಡ್ ಆಗ್ತಾವಲ್ಲ, ಅದು ಅಬ್ಸಲ್ಯೂಟ್ ಮೈಂಡ್ ಮೆಲ್ಟಿಂಗ್ ಅಂತಾನೆ ಹೇಳ್ಬೋದು. ನಂಬರ್ 6 ಪೊಸಿಷನ್ ಅಲ್ಲಿ ನಿಂತಿರೋದು ಡೀಪ್ ಇನ್ವೆಸ್ಟಿಗೇಷನ್ ಥ್ರಿಲ್ಲರ್. ಮೂವಿ ಹೆಸರು 369. ಡಬ್ಬಿಂಗ್ ಆರ್ಟಿಸ್ಟ್ ಆಗಿರುವ ನಮ್ಮ ಹೀರೋ ತನ್ನ ಫಿಯಾನ್ಸಿಗೆ ಸೆಲ್ ಫೋನ್ ಗಿಫ್ಟ್ ಮಾಡ್ತಾನೆ. ಆ ಸೆಲ್ ಫೋನ್ ಗೆ ನಾವು ಭೇಟಿ ಆಗೋಣ ಬಾ ಅಂತ ಮೆಸೇಜ್ ಬರುತ್ತೆ ಅವಳ ಪ್ರೊಫೆಸರ್ ಇಂದ. ಅವಳು ಆ ಪ್ಲೇಸ್ ಗೆ ಹೋಗ್ತಾಳೆ. ಆದ್ರೆ ಅಲ್ಲಿ ಪ್ರೊಫೆಸರ್ ಇರಲ್ಲ. ಆ ಪ್ರೊಫೆಸರ್ ಮಿಸ್ಸಿಂಗ್ ಆಗಿದ್ದಾನೆ ಅಂತ ಪೊಲೀಸ್ ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗುತ್ತೆ. ಸಸ್ಪೆಕ್ಟ್ ಗಳು ಜಾಸ್ತಿ ಇರ್ತಾರೆ. ಅಷ್ಟಕ್ಕೂ ಆ ಪ್ರೊಫೆಸರ್ ಮಿಸ್ಸಿಂಗ್ ಆಗಿರೋದ್ ಹಿಂದೆ ಮಿಸ್ಟ್ರಿ ಏನು ಅಂತ ತಿಳ್ಕೊಬೇಕಂದ್ರೆ ನೀವು ಮೂವಿ ನೋಡ್ಬೇಕಾಗುತ್ತೆ. ಮೂವಿಯ ಪ್ಲಾಟ್ ನಿಮ್ಗೆ ಸಿಂಪಲ್ ಅನ್ಸಬಹುದು, ಆದ್ರೆ ಇನ್ವೆಸ್ಟಿಗೇಷನ್ ಮಾಡುವಾಗ ಒಂದೊಂದಾಗಿ ಸ್ಟೋರಿ ಅನ್ಫೋಲ್ಡ್ ಆದಾಗ ಸ್ಟೋರಿ ತುಂಬಾನೇ ಇಂಟ್ರೆಸ್ಟಿಂಗ್ ಆಗುತ್ತೆ. ಅಂಡ್ ಕ್ಲೈಮ್ಯಾಕ್ಸ್ ಲಿಂಕ್ ಮಾತ್ರ ಎಂಡ್ ಟು ಎಂಡ್ ಫುಲ್ ಎಂಗೇಜಿಂಗ್ ಇದೆ. ನಂಬರ್ 5 ಮೇಲೆ ಇದೊಂದು ರಿವೆಂಜ್ ಕ್ರೈಮ್ ಥ್ರಿಲ್ಲರ್ ಮೂವಿ. ಲಾ ಸ್ಟೂಡೆಂಟ್ ಆಗಿರೋ ನಮ್ಮ ಹೀರೋ ಕೇಶವ ಮೂವಿಯ ಸ್ಟಾರ್ಟಿಂಗ್ ಅಲ್ಲೇ ಒಬ್ಬನ ಕೊಲೆ ಮಾಡ್ತಾನೆ. ಅವನು ಅಷ್ಟಕ್ಕೆ ನಿಂದ್ರಲ್ಲ, ಸೀರೀಸ್ ಆಫ್ ಮರ್ಡರ್ ಮಾಡ್ಬೇಕಂತ ಪ್ಲಾನ್ ಮಾಡ್ತಾನೆ. ಈ ಮರ್ಡರ್ ಕೇಸ್ ನ ಇನ್ವೆಸ್ಟಿಗೇಟ್ ಮಾಡೋಕೆ ಸ್ಪೆಷಲ್ ಬ್ರಾಂಚ್ ಇಂದ ಒಬ್ಳು ಲೇಡಿ ಕಾಪ್ ಗೆ ಹೈರ್ ಮಾಡ್ತಾರೆ. ಅಷ್ಟಕ್ಕೂ ನಮ್ಮ ಹೀರೋ ಕೊಲೆ ಯಾಕೆ ಮಾಡ್ತಿದ್ದಾನೆ ಮತ್ತೆ ಆ ಲೇಡಿ ಕಾಪ್ ಕಿಲ್ಲರ್ ನ ಹಿಡಿತಾಳ ಇಲ್ಲ ಅಂತ ನೀವು ಮೂವಿಯಲ್ಲೇ ನೋಡಿ. ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತು ಒಬ್ಬ ಕೋಲ್ಡ್ ಬ್ಲಡೆಡ್ ಕಿಲ್ಲರ್ ನಡುವೆ ನಡೆಯೋ ಕ್ಯಾಟ್ ಅಂಡ್ ಮೌಸ್ ಗೇಮ್ ಟೆನ್ಷನ್ ಕ್ರಿಯೇಟ್ ಮಾಡುತ್ತೆ. ಮೂವಿ ಹೆಸರು ಕೇಶವ. ನೀವೇನಾದ್ರೂ ಸಾಲಿಡ್ ರಿವೆಂಜ್ ಥ್ರಿಲ್ಲರ್ ಮೂವಿ ಹುಡುಕ್ತಾ ಇದ್ರೆ ಈ ಮೂವಿನ ಮಿಸ್ ಮಾಡಬೇಡಿ. ನಂಬರ್ 4 ಪೊಸಿಷನ್ ಅಲ್ಲಿ ನಿಂತಿದೆ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ಥ್ರಿಲ್ಲರ್ಸ್ ಇಂದ ತುಂಬಿದ ಮೂವಿ ಹೆಸರು ಬರುವ 24 ಗಂಟೆಯಲ್ಲಿ. ಡೆತ್ ಸೆಂಟೆನ್ಸ್ ಆಗಿರುವ 3 ಕೈದಿಗಳು ಜೈಲಿಂದ ಎಸ್ಕೇಪ್ ಆಗ್ತಾರೆ. ಪೊಲೀಸರ ಕೈಯಲ್ಲಿ ಸಿಕ್ಕಾಕೊಳ್ತಾರೆ ಅನ್ನೋ ಭಯದಲ್ಲಿ ವಿದ್ಯಾ ಅನ್ನೋ ಸ್ಟ್ರೇಂಜರ್ ಹುಡುಗಿ ಮನೆಯಲ್ಲಿ ನುಗ್ತಾರೆ. ಆ ಮನೆಯಲ್ಲಿ ಆ 3 ಕೈದಿಗಳು ಬಚ್ಚಿಟ್ಕೊಳ್ಳಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ಅವರ ಕರ್ಮ ಅಲ್ಲಿ ಅವರಿಗೆ ಒಂದು ಮಿಸ್ಟೀರಿಯಸ್ ಡೆಡ್ ಬಾಡಿ ಸಿಗುತ್ತೆ. ಆ ಬಾಡಿ ಬೇರೆಯವ್ರದ್ದು ಯಾರ್ದು ಅಲ್ಲ, ವಿದ್ಯಾಳ ಹಸ್ಬೆಂಡ್ ರಾಹುಲ್ದು ಬಾಡಿ ಇರುತ್ತೆ. ಆಫ್ಟರ್ ಡೆತ್ 24 ಅವರ್ಸ್ ಟೆನ್ಷನ್ ಬಿಲ್ಡಿಂಗ್ ಈಸ್ ಪ್ಯೂರ್ ಗೋಲ್ಡ್. ಅಷ್ಟಕ್ಕೂ ರಾಹುಲ್ ನ ಕೊಲೆ ಯಾರು ಮಾಡಿದ್ರು, ವಿದ್ಯಾನ ಅಥವಾ ಯಾರು, ಅದೇ ಮೂವಿಯ ಸ್ಟೋರಿ. ಮತ್ತೆ ಎಂಡ್ ಅಲ್ಲಿ ಬರುವ ಟ್ವಿಸ್ಟ್ ಮಾತ್ರ ಚೆನ್ನಾಗಿದೆ. ನೀವೇನಾದ್ರೂ ಇಂಟೆನ್ಸ್ ಕ್ರೈಮ್ ಥ್ರಿಲ್ಲರ್ ಮೂವಿ ಹುಡುಕ್ತಾ ಇದ್ರೆ ಈ ಮೂವಿನ ಮಿಸ್ ಮಾಡಬೇಡಿ. ನಂಬರ್ 3 ಮೇಲೆ ಹೈದರಾಬಾದ್ ಸೆಟಪ್ ನಲ್ಲಿ ರಾ ಅಂಡ್ ರಸ್ಟಿಕ್ ಸ್ಟೈಲ್ ನಲ್ಲಿ ಶೂಟ್ ಮಾಡಿರೋ ಮೂವಿ ಹೆಸರು ಫಲಕ್ನಾಮಾ ದಾಸ್. 2 ಗುಂಪುಗಳ ಮಧ್ಯೆ ಆಗಾಗ ಜಗಳ ನಡೆಯುತ್ತೆ. ಆ 2 ಗ್ರೂಪ್ ಗಳ ಮಧ್ಯೆ ಜಗಳ ಒಂಥರ ನಾರ್ಮಲ್ ಡೇ ತರ ಇತ್ತು. ಆದ್ರೆ ಒಂದಿನ ಜಗಳ ತುಂಬಾ ಎಕ್ಸ್ಟ್ರೀಮ್ ಲೆವೆಲ್ ಅಲ್ಲಿ ಹೋಗ್ಬಿಡುತ್ತೆ. ಆಗ ಅಲ್ಲಿ ಒಂದು ಟ್ರಾಜಿಡಿ ನಡೆಯುತ್ತೆ. ಆಗ ಆ ಟ್ರಾಜಿಡಿ ನಂತರ ಅವ್ರ ಲೈಫ್ ಅಲ್ಲಿ ಏನಾಗುತ್ತೆ ಅಂತ ನೀವು ಮೂವಿ ನೋಡಿ ತಿಳ್ಕೊಳ್ಳಿ. ಅಂಡ್ ಬ್ರೂಟಲ್ ಕ್ರೈಮ್ ಆಕ್ಷನ್ ಸೀಕ್ವೆನ್ಸ್ ಲವರ್ಸ್ ಗೆ ಈ ಮೂವಿ ಒಂದು ಅಬ್ಸಲ್ಯೂಟ್ ಟ್ರೀಟ್ ಅಂತಾನೆ ಹೇಳ್ಬೋದು. ನಂಬರ್ 2 ಮೇಲೆ ಬರುತ್ತೆ ಹೈ ಒಕ್ಟೇನ್ ಗ್ಯಾಂಗ್ಸ್ಟರ್ ಡ್ರಾಮಾ. ಮೂವಿ ಹೆಸರು ರನಮ್ ಇನ್ ಡಿಟ್ರಾಯ್ಟ್. ಈ ಡಾರ್ಕ್ ಡ್ರಗ್ ಮಾಫಿಯಾ ವರ್ಲ್ಡ್ ಇಂದ ಫರಾರಿ ಆಗೋಕೆ ಟ್ರೈ ಮಾಡ್ತಿರೋ ನಮ್ಮ ಹೀರೋ ಅವ್ನು ಅನ್ಕೊಂಡಷ್ಟು ಈಸಿ ಇಲ್ಲ. ಯಾಕಂದ್ರೆ ಡ್ರಗ್ ಮಾಫಿಯಾದ ಲೀಡರ್ ನಮ್ಮ ಹೀರೋ ತಗೊಂಡಿದ್ದ ಡಿಸಿಷನ್ ಅವನಿಗೆ ಇಷ್ಟ ಇಲ್ಲ. ಮತ್ತೆ ನಮ್ಮ ಹೀರೋನ ಸರೌಂಡಿಂಗ್ ನಲ್ಲಿ ನಡೆಯೋ ಇಂಟರ್ನಲ್ ಗ್ಯಾಂಗ್ ವಾರ್ ಪಾಲಿಟಿಕ್ಸ್ ಮಾತ್ರ ಸೂಪರ್ ಎಂಗೇಜಿಂಗ್. ಅಷ್ಟಕ್ಕೂ ನಮ್ಮ ಹೀರೋ ಆ ಅಂಡರ್ ವರ್ಲ್ಡ್ ಟ್ರ್ಯಾಪ್ ಇಂದ ಹೊರಗಡೆ ಬರ್ತಾನ ಇಲ್ಲ ಅನ್ನೋದು ನೀವು ಮೂವಿಲಿ ನೋಡ್ಬೇಕಾಗುತ್ತೆ. ಈ ಮೂವಿ ಕಂಪ್ಲೀಟ್ಲಿ ಕೆನಡಾದಲ್ಲಿ ಶೂಟ್ ಆಗಿದೆ. ನಮ್ಮ ಕಣ್ಣು ಸ್ವರ್ಗ ನೋಡ್ದಂಗ್ ಅನ್ಸುತ್ತೆ. ಅಂಡ್ ನಂಬರ್ 1 ಮೇಲೆ ಈ ಪಾಲಿಟಿಕಲ್ ಕ್ರೈಮ್ ಥ್ರಿಲ್ಲರ್ ಮೂವಿ ಹೆಸರು ಪವರ್ ಪ್ಲೇ. ನಮ್ಮ ಹೀರೋ ಒಬ್ಬ BE ಗ್ರಾಜುಯೇಟ್ ಇದ್ದಾನೆ. ನಾನು ಒಂದು ಹುಡುಗಿಗೆ ಲವ್ ಮಾಡ್ತಾ ಇದ್ದೀನಿ ಮತ್ತು ಅವಳನ್ನೇ ಮದುವೆ ಮಾಡ್ಕೋಬೇಕು ಅಂತ ಅನ್ಕೊಂಡಿದೀನಿ ಅಂತ ಮನೆಯಲ್ಲಿ ಹೇಳ್ತಾನೆ. ಮನೆಯಲ್ಲೂ ಕೂಡ ಒಪ್ಕೋತಾರೆ. ಎಲ್ಲ ಚೆನ್ನಾಗಿ ನಡೀತಾ ಇರುತ್ತೆ. ಆದ್ರೆ ಸಡನ್ ಆಗಿ ಒಂದಿನ ಅವನ ಮೇಲೆ ಫ್ರಾಡ್ ಕೇಸ್ ಬೀಳುತ್ತೆ. ಅದಾದ್ಮೇಲೆ ನಮ್ಮ ಹೀರೋ ಮತ್ತೆ ಅವನ ಫ್ಯಾಮಿಲಿಯ ಲೈಫ್ ಎಕ್ಕುಟ್ ಹೋಗುತ್ತೆ. ಅಷ್ಟಕ್ಕೂ ಇದ್ರ ಹಿಂದೆ ಯಾರು, ಅವರ ಮೋಟಿವ್ ಏನು ಅಂತ ತಿಳ್ಕೊಬೇಕಂದ್ರೆ ನೀವು ಮೂವಿ ನೋಡ್ಬೇಕಾಗುತ್ತೆ. ಮೂವಿಯ ಫಸ್ಟ್ ಹಾಫ್ ಸ್ವಲ್ಪ ಬೋರಿಂಗ್ ಅನ್ಸ್ಬಹುದು, ಆದ್ರೆ ಸೆಕೆಂಡ್ ಹಾಫ್ ಇಂಟ್ರೆಸ್ಟಿಂಗ್ ಆಗಿದೆ. ಮೂವಿಯ ಸ್ಟೋರಿ ಬಗ್ಗೆ ಜಾಸ್ತಿ ಹೇಳಕ್ ಹೋಗಲ್ಲ, ಇಲ್ಲ ಅಂದ್ರೆ ಸ್ಪಾಯ್ಲರ್ ಆಗುತ್ತೆ. ಅದಕ್ಕೆ ನೀವೇ ನೋಡಿ. ಸೊ ಈ ಟಾಪ್ 7 ಮೂವೀಸ್ ಅಲ್ಲಿ ನೀವು ಯಾವ್ದಾದ್ರು ಮೂವಿ ನೋಡಿದ್ರೆ ನಿಮಗೆ ಹೆಂಗ್ ಅನಿಸ್ತು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಅಂಡ್ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಸಚ್ಚಿ ಎಕ್ಸ್ಪ್ಲೈನ್.